ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ. ಇವತ್ತು ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಂತ ಕರೀತಾರೆ. ನಮ್ಮ ಹಾಸನದಲ್ಲಿ ಆಷಾಢ ಏಕಾದಶಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಈ ಒಂದು ಆಚರಣೆ ಹೇಗಿದೆ ಅಂತ ನಿಮ್ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವತ್ತು ಹಾಸನದ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಆಷಾಢ ಏಕಾದಶಿ ಆಚರಣೆ ಹೇಗಿದೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬಾನೇ ಅದ್ದೂರಿಯಾಗಿ ಆಷಾಢ ಏಕಾದಶಿನ ಆಚರಣೆ ಮಾಡಲಾಗ್ತಾ ಇದೆ. ನಿಮ್ಗೂ ಕೂಡ ಸ್ವಾಮಿಯ ದರ್ಶನವನ್ನ ಮಾಡಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಈಗ ದೇವಸ್ಥಾನದ ಒಳಗಡೆ ಮಾಡಿರುವಂತಹ ಫ್ಲವರ್ ಡೆಕೋರೇಷನ್ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಜಕ್ಕೂ ಇವತ್ತು ದೇವಸ್ಥಾನ ಅಂತೂ ತುಂಬಾನೇ ಸುಂದರವಾಗಿ ಕಾಣ್ತಾ ಇದೆ. ಇವತ್ತು ದೇವಶಯನಿ ಏಕಾದಶಿ ಇದೆ. ತುಂಬಾ ವಿಶೇಷವಾದಂತಹ ದಿನ ಇದು. ಏಕಾದಶಿ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನ ಅಂತ ಹೇಳ್ಬೋದು. ಇವತ್ತು ಯಾರು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತಾರೆ, ಉಪವಾಸವನ್ನ ಕೈಗೊಳ್ತಾರೆ, ಅವರ ಪಾಪಗಳೆಲ್ಲ ವಿಮೋಚನೆ ಆಗಿ ಪುಣ್ಯವೇ ಪ್ರಾಪ್ತಿಯಾಗುತ್ತೆ, ಅವರ ಆಸೆಗಳೆಲ್ಲ ನೆರವೇರುತ್ತೆ. ಈಗ ಗಣಪತಿಯ ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೀನಿ. ಆಷಾಢ ಏಕಾದಶಿಯ ಪ್ರಯುಕ್ತ ಪಾಂಡುರಂಗ ವಿಠಲನಿಗೆ ಹಾಗೂ ರುಕ್ಮಿಣಿಗೆ ಮಾಡಿರುವಂತಹ ಸುಂದರವಾದಂತಹ ಅಲಂಕಾರ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ. ನಿಜಕ್ಕೂ ಇವತ್ತು ದರ್ಶನ ಪಡೆದ್ರಂತೂ ಅಷ್ಟು ಒಳ್ಳೇದು ಖಂಡಿತವಾಗ್ಲೂ ಆಗುತ್ತೆ. ಇವತ್ತು ದೇವಶಯನಿ ಏಕಾದಶಿ ಅಂತ ಹೇಳಿದೆ. ಇವತ್ತು ಭಗವಾನ್ ವಿಷ್ಣು 4 ತಿಂಗಳ ಕಾಲ ಯೋಗ ನಿದ್ರೆಯನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ತುಂಬಾ ವಿಶೇಷವಾದಂತಹ ದಿನ ಇವತ್ತು. ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು, ಉಪವಾಸವನ್ನ ಕೈಗೊಳ್ಳುವಂಥದ್ದು, ಹಾಗೆ ವಿಷ್ಣುವಿನ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಭಕ್ತರ ಪ್ರತಿಯೊಂದು ಅಪೇಕ್ಷೆಗಳನ್ನ ಭಗವಾನ್ ವಿಷ್ಣು ಈಡೇರಿಸ್ತಾರೆ. ತುಂಬಾ ವಿಶೇಷವಾದಂತಹ ದಿನ. ನಿಮ್ಗೂ ಕೂಡ ದರ್ಶನ ಮಾಡಿಸಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಇವತ್ತು
ವಿಷ್ಣು ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡ್ ಬನ್ನಿ, ತುಂಬಾನೇ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಮತ್ತೆ ಇಂಥ ಒಂದು ಅವಕಾಶ ಸಿಗೋದಿಲ್ಲ, ಮತ್ತೆ ಒಂದು ವರ್ಷ ಕಾಯ್ಬೇಕಾಗತ್ತೆ. ಹಾಗಾಗಿ ಇವತ್ತಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾ ವಿಶೇಷವಾದಂತಹ ದಿನ ಆಷಾಢ ಏಕಾದಶಿ. ಹಾಗಾಗಿ ನಿಮ್ಗೂ ಕೂಡ ವಿಡಿಯೋ ಮುಖಾಂತರ ದರ್ಶನ ಮಾಡಿಸಿದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಭಗವಾನ್ ವಿಷ್ಣುವಿನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.